ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸ ಲೇಖಕರನ್ನು ಪ್ರೋತ್ಸಾಹಿಸಿ. ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ 50. ರಜತ್ ಬಗ್ಗೆ ತಪ್ಪಾಗಿ ಮಾತಾಡಿ ಅಜ್ಜಿ ಕೈಯಲ್ಲಿ ಒದೆ ತಿಂದಳು ಧೃತಿ. ಬೇಜಾರಾಗಿ ಮನೆ ಬಿಟ್ಟು ಹೋದವಳು ಕುಡಿತದ ಮೊರೆ ಹೋಗಿದ್ದಳು. ದಾರಿಯಲ್ಲಿ ಸಿಕ್ಕ ನಿರಂಜನ್ ಮೇಲೆ ಕೋಪಗೊಂಡು ಅವನ ಹತ್ತಿರ ರಜತ್ ಬಗ್ಗೆ ಪ್ರಶ್ನೆ ಮಾಡಿದಾಗ ಅವನು ರಜತ್ಗೆ ಕಾಲ್ ಮಾಡಿದ್ದ. ಈಗ ಲೋ ಮಗ, ಇವಳ ಕಾಟ ತಡ್ಕೊಳಕ್ಕಾಗ್ತಿಲ್ವೋ? ರಜತ್ ಬಂದ ತಕ್ಷಣ ಅವನ ಹತ್ತಿರ ಕಳಿಸಿದ್ದ ಧೃತಿಯನ್ನು. ಯಾರೋ ನಿಮಗೆ ಕಾಟ ಕೊಟ್ಟಿದ್ದು? ನೀನು ಮತ್ತು ಇವನು ಇಬ್ಬರು ಸೇರಿ ನನಗೆ ಕಾಟ ಕೊಟ್ಟಿದ್ದೀರಾ? ಅವನ ಎದೆ ಮುಟ್ಟಿ ನುಡಿದಳು. ಮಗ ಕುಡಿದ್ಬಿಟ್ಟು ಆ ಪುಂಡರ ಜೊತೆ ಜಗಳ ಆಡೋಕೆ ಹೋಗಿದ್ದಾಳೆ. ನಾನು ಬರದೇ ಹೋಗಿದ್ರೆ ಅವಳೆಡೆ ಕೆಂಗನ್ನು ಬೀರಿ ನುಡಿದ. ಬರದೇ ಹೋಗಿದ್ರೆ ಏನಾಗ್ತಿತ್ತು? ಮಹಾ ಆಹಾ ಏನೇನೋ ಆಗ್ತಿತ್ತು ಅಂದೆ ನಿರಂಜನ್ ಕೈ ಹಿಂದೆ ತಿರುಗಿಸಿ. ಹೀಗೆ ಹೊಡೆದು ಬಿಡಿದು ಸಾಯಿಸಿ ಬಿಡ್ತಿದ್ದೆ ಅವರನ್ನು. ಈ ಪೊಲೀಸ್ ಇದಾನಲ್ಲ ರಜತ್ ಪಟೇಲ್, ಬಂದು ಜೈಲಿಗೆ ಹಾಕ್ತಿದ್ದ ತೊದಲುತ್ತಾ ನುಡಿದಳು. ಲೇ ರಾಕ್ಷಸಿ, ಬಿಡೆ ಅವಳನ್ನು ಎಂದು ಬಿಡಿಸಿದವ. ಸರಿ ಮಗ, ನೀನು ಹೋಗು, ನಾನು ಕರ್ಕೊಂಡು ಹೋಗ್ತೀನಿ ನಿರಂಜನ್ನ ಕಳಿಸಿದ. ಅಣ್ಣ ನೀನು ಹೋಗ್ಬೇಡ ಕಣೋ, ಇವ ಇದ್ದಾನಲ್ಲ ರಜತ್ ಪಟೇಲ್, ಇವನು ಮೋಸಗಾರ. ನನ್ನ ಬಿಟ್ಟು ಆ ಕಪ್ಪೇರಾಣಿ ಹಿಂದೆ ಹೋಗಿದ್ದಾನೆ. ಹೋಗುತ್ತಿದ್ದ ನಿರಂಜನ್ ಕೈ ಹಿಡಿದು ತಡೆದಳು. ಇವತ್ತು ಹೋಗು, ಅಜ್ಜಿ ಕಾಯ್ತಾ ಇರ್ತಾರೆ ಅಲ್ವಾ, ನಾಳೆ ಇವನ ಮೇಲೆ ಕಂಪ್ಲೇಂಟ್ ಕೊಡು ಎಂದು ಬೈಕ್ ಏರಿ ಹೊರಟೇ ಹೋದ ನಿರಂಜನ್. ಹೋ, ಅಜ್ಜಿಗೂ ನಾನು ಬೇಡವಂತೆ, ಇವಾಗ ನಾನು ಎಲ್ಲಿಗೆ ಹೋಗಲಿ ಎಂದು ಯೋಚಿಸುತ್ತಾ ನಿಂತಳು. ಲೇ ಬಾರೆ ಹೋಗೋಣ, ನೀನು ಈ ಥರ ಆಡೋದು ನೋಡಿದರೆ ಭಯ ಆಗುತ್ತೆ. ಅವಳ ಕೈ ಹಿಡಿದು ಕರೆದ. ಇಲ್ಲ ನಾನು ಬರಲ್ಲ, ನೀವು ಹೋಗಿ, ಅಜ್ಜಿ ನನಗೆ ಹೊಡಿತು ನಿನ್ನಿಂದ, ಮೂತಿ ಉಬ್ಬಿಸಿ ನುಡಿದಳು. ಸಾರಿ ಕೇಳ್ತೀನಿ ಬಾರೆ, ಕಿವಿ ಹಿಡಿದು ಕೇಳಿದ. ಬಸ್ಕಿ ಹೊಡಿರಿ, ಕೈ ಕಟ್ಟಿ ನಿಂತು ಆದೇಶಿಸಿದಳು. 1 2 3 ಎನಿಸಿ 10 ಬಸ್ಕಿ ಹೊಡೆದರೂ ತಡೆಯಲಿಲ್ಲ ಅವಳು. ಲೇ ನಂಗೆ ಸಾಕಾಯಿತು, ಕೈ ಬಿಟ್ಟು ನುಡಿದ. ಹಾಗಾದರೆ ನೋ ಸಾರಿ ಎಂದು ಮುಂದೆ ನಡೆದಳು. ಕ್ಷಮಿಸು ನನ್ನ, ಕ್ಷಮಿಸು ನನ್ನ ಗೆಳತಿ, ನೀನು ಕ್ಷಮಿಸು, ನನ್ನ ಮನ್ನಿಸಬೇಕು, ನೀ ನನ್ನ ಮುದ್ದಾಡಬೇಕು ನಾನಿನ್ನ ಹಾಡುತ್ತಾ ಅವಳ ಹಿಂದೆ ಓಡಿದ. ಏನೇನು ಮುದ್ದಾಡಬೇಕಾ? ಯಾಕೆ? ಆ ಕಪ್ಪೇರಾಣಿ ಮುದ್ದಾಡಿದ್ದು ಸಾಕಾಗಲಿಲ್ವಾ? ವಾಪಸ್ ತಿರುಗಿ ಬೈದಳು. ಅಯ್ಯೋ ಅದು ಹಾಡು ಕಣೆ, ತಲೆ ಚಚ್ಚಿಕೊಂಡ. ಹಾಗಾದರೆ ನನ್ನ ಮುದ್ದಾಡಲ್ವಾ ನೀನು? ಮತ್ತೆ ಮುಖ ತಿರುಗಿಸಿ ನಡೆದಳು. ಇವಾಗ ನಿನ್ನ ಸಮಸ್ಯೆ ಏನು? ನಿನ್ನ ಮುದ್ದಾಡಿಲ್ಲ ಅಂತಾನ ಅಥವಾ ತಾರುನ ಮುದ್ದಾಡಿದೆ ಅಂತಾನ? ಅವಳ ಸಮಕ್ಕೆ ಹೆಜ್ಜೆ ಹಾಕಿದ. 2, ನನ್ನ ಮುದ್ದಾಡಬೇಕು, ಅವಳನ್ನು ಮುದ್ದಾಡಬಾರ್ದು. ಅವನಡ ತಿರುಗಿ ಮೂತಿ ತಿರುವಿ ಮತ್ತೆ ನಡೆದಳು. ಲೇ ನಿಲ್ಲೆ, ಇಲ್ಲೇ ಮುದ್ದಾಡಿ ತೋರಿಸುವೆ. ಅವಳ ಕೈ ಹಿಡಿದು ಎಳೆದ. ಚೀಚಿ ಇಲ್ಲೆಲ್ಲ, ಸುತ್ತಮುತ್ತ ನೋಡಿ, ಈ ಜಾಗ ಚೆನ್ನಾಗಿಲ್ಲ. ಮತ್ತೆ ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದೀನಲ್ಲ ಎಂದು ಯೋಚಿಸಿದರ ಕೈಗೆ ಕೆನ್ನೆ ಮೇಲೆ ಇಟ್ಟಳು. ಸರಿ ಮನೆಗೆ ಹೋಗೋಣ ಬಾ ಮತ್ತೆ ಕರೆದ. ಅಜ್ಜಿ ಬರಬೇಡ ಅಂದಿದೆ, ಮುಖ ಚಿಕ್ಕದು ಮಾಡಿ ನುಡಿದಳು. ಅಲ್ಲ, ಅವರೇ ಕರೆದುಕೊಂಡು ಬಾ ಅಂತ ಹೇಳಿದ್ದು. ಅವಳ ರೀತಿಯೇ ಮಾತನಾಡಿದ. ಹೌದಾ, ನಿಜಾನಾ? ನನಗೆ ನಿನ್ನ ಮೇಲೆ ಡೌಟ್ ಎಂದಳು. ನಿಜ ಕಣೆ, ಪ್ರಾಮಿಜ್ ಎಂದು ಮೇಲೆ ಕ್ಷಣ ಕುನಿದು ಮತ್ತೆ ಸಪ್ಪೆ ಮೊರೆ ಹಾಕಿದಳು. ಯಾಕೆ, ಏನಾಯಿತು ಕೇಳಿದ. ನನಗೆ ಲಡ್ಡು ಮಾಮ ಬಿಟ್ಟರೆ ಅಜ್ಜಿನೇ ಪ್ರಾಣ, ಅವ್ರು ನಂಗೆ ಹೊಡೆದು ಮನೆ ಬಿಟ್ಟು ಹೋಗು ಅಂತಾರೆ ಎಂದು ಅವನ ಎದೆಗೆ ಹೊರಗಿದಳು. ಅವರು ಕೋಪದಲ್ಲಿ ಹೇಳಿದ್ದು ಬಿಡು, ಸಮಾಧಾನ ಮಾಡಿದ. ಆದರೂ ನೋವಾಯಿತು ಗೊತ್ತಾ, ನಾನೇನು ನಿನ್ನ ಸಾಕ್ತೀನಿ ಅಂತ ಬರೆದು ಕೊಟ್ಟಿಲ್ಲ ಅಂತಾರೆ. ಕಣ್ಣೀರು ಅವಳ ಅಪ್ಪನೇ ಇಲ್ಲದೆ ಜಾರಿತು. ಅಳಬೇಡ್ವೆ ಎಂದವನ ಕಣ್ಣಿಂದ ಕೂಡ ಕಣ್ಣೀರು ಜಾರಿತು. ಮತ್ತೆ ಅಜ್ಜಿ ಬಿಟ್ಟರೆ ನೀವೇ ಇಷ್ಟ ಗೊತ್ತಾ, ನೀವಂದರೆ ನನಗೆ ತುಂಬ ಇಷ್ಟ, ಲಡ್ಡು ಮಾಮ ಥರ. ನೀವು ನನ್ನ ಬಿಟ್ಟು ಹೋಗ್ತೀರಾ? ನೀವು ನನಗೆ ಬೇಕು, ನನ್ನ ಲೈಫ್ ನೀವಿಲ್ಲದೆ ಶೂನ್ಯ ರಜತ್, ಶೂನ್ಯ ಎಂದು ಕಣ್ಣೀರು ಸುರಿಸಿದಳು. ನೋಡು, ಈಗಲೇ ಅಳಬಾರ್ದು, ನಾನೊಂದು ಸರ್ಪ್ರೈಸ್ ಕೊಡ್ತೀನಿ ಎಂದು ಅವಳ ಹಣೆಗೆ ಮುತ್ತಿಟ್ಟ. ಹಾಂ, ಸರ್ಪ್ರೈಸ್ ಏನು ಎಂದು ಕಣ್ಣರಳಿಸಿ ಕೇಳಿದಾಗ, ಇವತ್ತು ನಿನ್ನ ಮಾವನ್ನ ನಿನ್ನೆದುರು ನಿಲ್ಲಿಸ್ತೀನಿ ಅವನೆಂದಾಗ ಕುಣಿದು ಬಿಟ್ಟಳು. ವಾವ್, ನನ್ನ ಮಾವನ ಎಂದು ಕುಣಿದು ಅವನ ಕಣ್ಣಿಗೆ ಮುತ್ತಿಟ್ಟಿದ್ದಳು. ಸರಿ ಬಾ, ತಡ ಆಗಲ್ವಾ ಎಂದಾಗ ಅವನಿಂದ ಮುಂಚೆಯೇ ಕೈ ಹಿಡಿದು ಎಳೆದುಕೊಂಡು ನಡೆದಳು. ಬೈಕ್ ವೇಗವಾಗಿ ಮನೆಯತ್ತ ಸಾಗಿತು. ಅವಳ ಮಾತುಗಳಿಗೆ ಬ್ರೇಕ್ ಬೀಳುವ ಕ್ಷಣವೇ ಕಾಣಲಿಲ್ಲ. ಬಂದ್ಯಾ, ಬಾರವ್ವ, ಕ್ಷಮಿಸೇ ನನ್ನ ಬಂಗಾರಿ, ತುಂಬ ನೋವಾಯ್ತಾ? ಬಾಗಿಲಲ್ಲೇ ನಿಂತವಳ ಅಪ್ಪಿದರು ಅಜ್ಜಿ. ನಿನ್ನ ಮನೆಗೆ ಬರಬೇಡ ಅಂದ್ಯಲ್ಲ, ಈ ರಜತ್ ಕರ್ಕೊಂಡು ಬಂದ. ಅವನಡೆ ಕೈ ತೋರಿ ನಿಂತಳು. ನಾನೇ ಹೇಳಿದ್ದು ಅವನಿಗೆ, ಈಗ ಮನೆ ನಿನ್ನ ಹೆಸರಿಗಿದೆ, ನನ್ನದಲ್ಲ. ಬಾ ಊಟ ಮಾಡು, ಆಮೇಲೆ ಮಾತಾಡೋಣ ಎಂದು ಕೈ ಹಿಡಿದಾಗ, ಇಷ್ಟು ದಿನ ಚಿಕ್ಕ ಮಕ್ಕಳಂತೆ ಆಡೋ ಆಟ ನೋಡಿ ಸಾಕಾಗಿತ್ತು, ಈಗ ಇದು ಬೇರೆ, ಕುಡಿಯೋದು ಕಲ್ತಿದ್ದಾಳೆ ಗಂಡು ಬೀರಿ. ಗಿರಿಜಾ ಬಾಗಿಲಲ್ಲೇ ನಿಂತಿದ್ದಳು. ಹಾಂ ಕಲ್ತಿದ್ದೀನಿ, ಕಲಿತೀನಿ, ನೀನಿದೆಯಲ್ಲ, ನೀನು ಕೊಲೆ ಮಾಡೋದು ಕಲ್ತಿದ್ದೀನಿ ಎಂದು ಅವಳೆಡೆ ಕಲ್ಲು ತೆಗೆದುಕೊಂಡು ಹೋದಾಗ ಅಲ್ಲಿಂದ ಓಡಿದಳು ಗಿರಿಜಾ. ಸುಮ್ಮನೆ ಬಾರೆ, ಅವಳನ್ನು ಎತ್ತಿಕೊಂಡು ನಡೆದ ರಜತ್. ಅಮ್ಮಮ್ಮ, ಇವರಿಬ್ಬರಿಗೂ ಕೈ ತುತ್ತು ಕೊಡಿ,
ಎಂದು ಅವಳನ್ನು ಬಲವಂತವಾಗಿ ಕೂರಿಸಿದ. ಮತ್ತೆ ನಮ್ಮ ಮಾಮ ಎಲ್ಲಿ ಕುಳಿತು ಕೇಳಿದಳು. ಬರ್ತಾನೆ, ತಿನ್ನು. ಸುಮ್ಮನೆ ಅವರ ಗದರಿದಾಗ ಎಲ್ಲ ಊಟ ಮುಗಿಸಿದಳು. ಈಗ ಗುಡ್ ಗರ್ಲ್ ಥರ ಮಲ್ಕೋ, ನಾಳೆ ಬೆಳಿಗ್ಗೆ ನಿನ್ನ ಮಾಮ ಬರ್ತಾನೆ, ಆಯಿತಾ? ಅವಳಿಗೊಂದು ಲೋಟ ಮಜ್ಜಿಗೆ ಕುಡಿಸಿ ಮಲಗಿಸಿದ. ಮಧ್ಯರಾತ್ರಿ 12 ಗಂಟೆ 20 ನಿಮಿಷ ಬಾಕಿ ಇತ್ತು. ಧೃತಿಯನ್ನು ಎಬ್ಬಿಸಿದ ರಜತ್. ಯಾರು, ಯಾಕೆ ಎಂದವಳಿಗೆ ಇನ್ನೂ ಸ್ವಲ್ಪ ಕುಡಿದ ಮಂಪರಿತ್ತು. ನಿನ್ನ ಮಾಮ ಬಂದವನೇ ಎಂದಾಗ ದಡಕ್ಕನೆ ಎದ್ದು ಕುಳಿತಳು. ಎಲ್ಲಿ, ಯಾವಾಗ ಎಂದು ಕಣ್ಣುಜ್ಜಿದಳು. ಬಂದಿದ್ದಾನೆ, ಬಾ ಎಂದು ಅವಳ ಕಣ್ಮುಚ್ಚಿದ. ಇದೆಲ್ಲ ಯಾಕೆ ರಜತ್, ಬಿಡಿ, ನಾನು ಅವರನ್ನು ನೋಡಬೇಕು. ಬಿಡಿಸಿಕೊಳ್ಳುವ ವ್ಯರ್ಥ ಪ್ರಯತ್ನ ಮಾಡಿದಳು. ಸುಮ್ಮನೆ ಬಾ ಎಂದವ ಅವಳನ್ನು ಟೆರೆಸ್ ಕರೆದೊಯ್ದ. ಈಗ ನಾನು ನಿನ್ನ ಕೈ ತೆಗಿತೀನಿ, ಇನ್ನು 1 ನಿಮಿಷ ಬಿಟ್ಟು ಕಣ್ಬಿಡು ಎಂದವ ಅವಳ ಬಿಟ್ಟು ದೂರ ಸರಿದ. ನಿಧಾನವಾಗಿ ಕಣ್ಬಿಟ್ಟವಳ ಮುಂದೆ ಅವಳ ಬಾಲ್ಯ ಸುಂದರವಾಗಿ ತೆರೆದುಕೊಂಡಿತ್ತು. ಟೆರೆಸ್ನ ಪ್ರತಿಯೊಂದು ಮೂಲೆಯ ತುಂಬ ಅವಳ ಬಾಲ್ಯದ ಪ್ರತಿ ಕ್ಷಣದ ಫೋಟೋ ಇದೆ, ಜೊತೆ ಅವಳ ಲಡ್ಡು ಮಾಮನದ್ದು ಕೂಡ. ಅವಳು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೂ ಫೋಟೋ ನೋಡುತ್ತಾ ಬಂದಳು. ಅದನ್ನೇ ನೋಡಿದ ಕೂಡಲೇ ಮರೆಯಿಂದ ಓಡಿ ಬಂದು ಅವಳ ರಿಂಕು ಬಾಚಿ ಹೆಜ್ಜೆ ಮುಂದೆ ಇಟ್ಟಳು. ನನ್ನ ಮಂಕು ತಿಮ್ಮಿ, ಒಳಗೆ ಬಾ, ಬಲಗಾಲಿಟ್ಟು. ನಿನ್ನೆಲ್ಲ ಕಾಯುವಿಕೆಗೆ ಪೂರ್ಣ ವಿರಾಮವಿಟ್ಟು ಕ್ಷಮಿಸಿಬಿಡು. ನೋವ ಕೊಟ್ಟೆ, ಇಷ್ಟು ದಿನ ಕಾಯಿಸಿ. ಬಂದೇ ಬಿಟ್ಟ ನಿನ್ನ ಲಡ್ಡು ಮಾಮ, ನಿನ್ನ ಪ್ರೀತಿ ಅರಸಿ. LED ಟಿವಿಯಲ್ಲಿ ಬರುತ್ತಿದ್ದ ಸಾಲುಗಳನ್ನು ಓದುತ್ತಾ ಎಲ್ಲವನ್ನು ಬೆರಗಿನಿಂದ ನೋಡುತ್ತಾ ಬಂದವಳ ಮುಂದೆ ಅವನೇ ನಿಂತಿದ್ದಾನೆ. ಬಿಟ್ಟ ಕಣ್ಣು ಬಿಟ್ಟಂತೆ ನಿಂತಳು. ಅವನ ನೋಡಿ ರಿಂಕು ಹಿಡಿದು ಅವನಡೆ ಓಡಿದ. ಕೈಗೆತ್ತುಕೊಂಡು ಅವನು ಧೃತಿ ಉಸಿರಾಡುವ ಮರೆಯಂತೆ ನಿಂತುಕೊಂಡಿದ್ದಾಳೆ. ಎದುರು ನಿಂತವು ನೋಡಿ. ಧೃತಿ ಎದುರು ನಿಂತು ಬೇರೆ ಯಾರೂ ಅಲ್ಲ, ರಜತ್ ಪಟೇಲ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನನ್ನ ರಾಕ್ಷಸಿ. ತನ್ನೆರಡು ಕೈ ಚಾಚಿದ ರಿಂಕುವನ್ನು ಕೆಳಗೆ ಬಿಟ್ಟು, ರಜತ್, ನೀವೇನ ನನ್ನ ಮಾವ? ಓಡಿ ಹೋಗಿ ತಬ್ಬಿ ಕಣ್ಣೀರು ಹರಿಸಿದಳು. ಯಾಕೆ, ಅನುಮಾನನಾ ಎಂದು ಕಿರುನಕ್ಕ. ಅವಳ ತಲೆ ನೆರವೇರಿಸಿದ. ಇಷ್ಟು ದಿನ ಜೊತೆಯಲ್ಲಿದ್ದು ಮೋಸ ಮಾಡಿದ್ರ? ಅವನೆದೆಗೆ ಗುದ್ದುತ್ತಾ ಕೇಳಿದಾಗ, ಎಲ್ಲ ನಿನ್ನ ಒಳಿತಿಗಾಗಿ ಕಣೆ, ಇವಾಗ ಹೇಳಿದ್ದೀನಲ್ಲ, ತಾನೂ ಒಂದೆರಡು ಕಣ್ಣೀರು ಹಾಕಿದ. ನೀವು ಅಳಬೇಡಿ ಎಂದು ಅವನೆದೆಯಲ್ಲಿ ಮುಖ ಹುದುಗಿಸಿದಳು. ಅಮ್ಮಮ್ಮ ಬನ್ನಿ, ಕೇಕ್ ಕಟ್ ಮಾಡಿಸೋಣ ಎಂದು ಕರೆದಾಗ ಅಜ್ಜಿಯು ಮರೆಯಿಂದ ಆಚೆ ಬಂದರು. ಅಜ್ಜಿ, ನನ್ನ ಮಾಮ, ನನ್ನ ಲಡ್ಡು ಮಾಮ ಇವರೇ ಅಜ್ಜಿ ಎಂದು ಖುಷಿಯಿಂದ ಹೇಳಿದಾಗ, ಹುಟ್ಟುಹಬ್ಬದ ಶುಭಾಶಯಗಳ ಕಣೆ. ಅವರು ಕಿರುನಕ್ಕು ಅವಳಿಗೆ ತಲೆ ನೆರವೇರಿಸಿದರು. ನಿಂಗೂ ಗೊತ್ತಿತ್ತ ಅಜ್ಜಿ, ಸುಳ್ಳು ಹೇಳ್ತೀಯ ನೀನು? ಇಬ್ಬರನ್ನು ಮಾತಾಡಿಸಲ್ಲ ನಾನು ಎಂದು ಮುಖ ಉದಿಸಿದಳು ಕೆನ್ನೆಗೆ ಮುತ್ತಿಟ್ಟು. ಕತೆ ದೊಡ್ಡದಿದೆ, ನಿನ್ನ ರಾಜಕುಮಾರನದು, ಕೇಳಲ್ವಾ ಎಂದರು. ಹೇಳಜ್ಜಿ ಎಂದು ಆಸೆಯಿಂದ ಕೇಳಿದಳು. ಅವಳ ಕೈ ಹಿಡಿದು ಮೊದಲು ಕೇಕ್ ಕಟ್ ಮಾಡು ಎಂದು ಅವಳ ಕೈಯಿಂದ ಕೇಕ್ ಕಟ್ ಮಾಡಿಸಿದರು ಇಬ್ಬರು. ಆ ಮೂವರದ್ದೇ ಒಂದು ಪ್ರಪಂಚ. ಅವರಿಬ್ಬರ ಪ್ರಪಂಚಕ್ಕೆ ಹೊಸದಾಗಿ ಬಂದಿದ್ದಾನಲ್ಲ ಅವನು. ಧೃತಿಗೆ ಮೊದಲೇ ಪ್ರಪಂಚ ಆಗಿದ್ದವನು, ಅವಳ ಕಣ್ರಪ್ಪೆಯಂತೆ ಕಾದವನು ರಜತ್. ಲಡ್ಡು ಮಾಮ, ಗಂಡ ಎಲ್ಲ ಒಬ್ಬನೇ. ಅವಳು ಕಾದಿದ್ದು ಲಡ್ಡು ಮಾಮನು ಅವನೇ, ಅವಳು ಕಾಡಿದ ರಜತ್ ಪಟೇಲ್ ಸಹ ಅವನೇ. ಅವರು ಇಬ್ಬರಲ್ಲ, ಒಬ್ಬನೇ ರಜತ್ ಪಟೇಲ್. ಮತ್ತೆ ಸಿಗುವ. ಅಭಿಪ್ರಾಯಗಳನ್ನು ತಿಳಿಸಿ.